ಸಮಸ್ತ ಕರುನಾಡಿನ ಜನಕ್ಕೆ ನಮಸ್ಕಾರಗಳು. ನಾನು ನಿಮ್ಮ ಸುಮನ್ವಿತ ಮೊಗವೀರ. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ನಾನು ಮಹಾಶಿವರಾತ್ರಿ ದಿನವೇ ಇದನ್ನು ಶುರು ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನನ್ನ ಆಲೋಚನೆಗಳ ಪ್ರಕಾರವಾಗಿ ಇವತ್ತು ನಾನು ವಿಡಿಯೋ ಮಾಡಲಿಕ್ಕೆ ಅಂದರೆ ಬೆಳಗ್ಗೆಯಿಂದ ಶುರು ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ಫಸ್ಟು ನಮ್ಮ ಆರಾಧ್ಯ ದೇವ ಆದಂತಹ ಬ್ರಹ್ಮಲಿಂಗೇಶ್ವರನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಂದ ಮುಂದೆ ನಮ್ಮ ಈ ಕೋಟೇಶ್ವರದಲ್ಲಿ ನಡೀತಿರೋ ಈ ಒಂದು ಪುಣ್ಯ ಕಾರ್ಯ ಅಂದರೆ ಗಂಗಾ ಆರತಿ ಬಗ್ಗೆ ನಿಮಗೆಲ್ರಿಗೂ ತೋರಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ. ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಸಿಗಲಿಲ್ಲ, ಆದರೂ ಸಹ ಕೊಲ್ಲೂರು ಬಸ್ ಹತ್ತಿ ಅಲ್ಲಿಂದ ಚಿತ್ತೂರಲ್ಲಿದ್ದು ಮತ್ತೆ ರಿಕ್ಷಾ ಹತ್ಕೊಂಡು ನಾವು ರೀಚ್ ಆಗಿದ್ವಿ ನಮ್ಮ ಆರಾಧ್ಯ ದೈವ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಮಾರ್ಣಕಟ್ಟೆ. ಆದರೆ ಇಲ್ಲಿ ಬಂದು ನೋಡ್ಲಿಕ್ಕೆ ಹೋದ್ರುಂಟಲ್ಲ ದೇವ್ರೆ, ಕಾಲಿಡ್ಲಿಕ್ಕೆ ಜಾಗವೇ ಇಲ್ಲ. ನಮ್ಮ ಅಕ್ಕ ಟಿಕೆಟ್ ತರ್ಲಿಕ್ಕಂತ ಆಚೆ ಕೌಂಟ್ರಿಗೆ ಹೋದ್ರು. ಇಲ್ಲಿ ನಾವೇನು ಮಾಡ್ತಂದರೆ ಲೈನಲ್ಲಿ ನಿಂತ್ಕೊಳ್ತು. ಆದರೆ ಲೈನ್ ನೋಡ್ಲಿಕ್ಕೆ ಹೋದರೆ ಉಂಟಲ್ಲ, ಅಬ್ಬಬ್ಬ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಲೈನ್ ಆಗಿತ್ತು ನಾವು ಬರುವಷ್ಟರಲ್ಲಿ. ಆದರೆ ನಮ್ಮ ಪುಣ್ಯಕ್ಕೆ ನಾವು ನಿಂತ ಕೂಡಲೇ ನಮ್ಮಿಂದ ಇಷ್ಟು ಜನ ಬಂದು ಜಾಯ್ನ್ ಆದರು. ಸದ್ಯ ನಾವು ಸ್ವಲ್ಪ ಮುಂದಿತ್ತು. ಆಮೇಲೆ ಅಕ್ಕ ಹಾಗೋ ಹೀಗೋ ಅಂದ್ಕೊಂಡು ಟಿಕೆಟ್ ತೊಗೊಂಡು ಬಂದರು. ಮತ್ತು ಅಲ್ಲಿಂದ ಸೀದಾ ಬ್ರಹ್ಮಲಿಂಗೇಶ್ವರನ ದರ್ಶನಕ್ಕಂತ ಹೊರಡ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು ಪುರೋಹಿತರ ಹತ್ರ ತೀರ್ಥ ಪ್ರಸಾದ ತಗೊಳ್ಳಿಕ್ಕೆ. ಮತ್ತು ಇಲ್ಲಿ ತುಂಬ ಸ್ಟ್ರಿಕ್ಟಾಗಿ ಒಂದೊಂದು ಹೆಜ್ಜೆಗೂ ಸಹ ಒಂದು ಬೋರ್ಡ್ ಹಾಕಿದ್ರು, ಯಾವ ರೀತಿಯಲ್ಲಿ ಸಹ ದೇವಸ್ಥಾನದ ಒಳಗಡೆ ವಿಡಿಯೋಗ್ರಫಿ ಇಲ್ಲ ಫೋಟೋಗ್ರಫೀಸ್ ತೆಗಿಲಿಕ್ಕಿಲ್ಲ ಅಂತ. ಆದರೂ ಸಹ ಹೇಗೆಲ್ಲ ರಿಸ್ಕ್ ಮಾಡಿಕೊಂಡು ಚಂದ ಮಾಡಿ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೆಗೆದು ತಂದ್ವಿ ಹೇಗೆಲ್ಲ ಮಾಡಿ. ಅದಾದಮೇಲೆ ನಾವು ಸೀದಾ ಊಟಕ್ಕೆ ಹೋಗಬೇಕಿತ್ತು. ಆದರೂ ಸಹ ನನ್ನ ಅಮ್ಮ ಬರಲಿಲ್ಲ, ಅವರಿಗೋಸ್ಕರ ಕಾಯ್ತಾ ಇದ್ವಿ. ಮತ್ತು ನಾವೆಲ್ಲ ಸೇರಿ ಪುನಃ ಊಟಕ್ಕಂತ ಹೊರಟ್ವಿ. ಅಲ್ಲೂ ಸಹ ನೋಡಿದಾಗ ದೇವರೇ, ಊಟದ ಲೈನ್ ಅಂದರೆ ಅಷ್ಟು ಉದ್ದ ಇತ್ತು. ಇಲ್ಲಿ ಮಹಾಶಿವರಾತ್ರಿ ಅಂತ ಇಷ್ಟು ಜನ ಸೇರಿರುವುದಲ್ಲ, ಪ್ರತಿದಿನ ನೀವು ಬಂದರೂ ನಿಮಗೆ ಇಷ್ಟೇ ಜನ ನೋಡಲಿಕ್ಕೆ ಸಿಗ್ತಾರೆ. ಯಾಕೆಂದರೆ ಈ ದೇವರ ಒಂದು ಕಾರ್ಣಿಕ ಉಂಟಲ್ಲ, ಅದು ತುಂಬ ಅಂದರೆ ತುಂಬ ಮಹತ್ವವಾದದ್ದು. ನಮ್ಮದು ಎಂಥದ್ದೇ ಕಷ್ಟ ಇರಲಿ, ಯಾವುದೇ ಥರದ ಕಷ್ಟ ಇರಲಿ, ಅದನ್ನು ಪರಿಹಾರ ಮಾಡಿಸಿಕೊಡೋದು ನಮ್ಮ ಬ್ರಹ್ಮಲಿಂಗ. ಮತ್ತು ಊಟ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಹೊರಟ್ವಿ. ಮಾರ್ಣಕಟ್ಟೆಯಿಂದ ಮನೆಗೆ ಬರುವಾಗ 4-5 ಗಂಟೆ ಆಲ್ರೆಡಿ ಆಗಿತ್ತು. ಸೊ ನಾವೇನು ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಹೊತ್ತು ಗಂಗಾ ಆರತಿ ಶುರು ಆಗ್ತದೆ ಅಂತ ನಮ್ಮ ಮನೆಯಲ್ಲಿ ಒಂದು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಮನೆಯವರೆಲ್ಲ ಕೂತಿದ್ವಿ. ಆಗ ನೋಡುವಾಗ ಬಜ್ನೆಯವರೆಲ್ಲ ಭಜನೆ ಮಾಡಿಕೊಂಡು ಸೀದಾ ಕೋಟಿಲಿಂಗೇಶ್ವರ ದೇವಸ್ಥಾನ ಕಡೆ ಹೋಗ್ತಾ ಇದ್ದರು. ಅದಕ್ಕೆ ನಾವೇನು ಮಾಡಿದ್ವಿ, ಸ್ವಲ್ಪ ಹೊತ್ತು ನೀರಶೈವ ದೇವಸ್ಥಾನಕ್ಕೆ ಹೋಗಿ ಬರುವಂತ ಮನೆಯವರೆಲ್ಲ ಸೇರಿ ನೀರಶೈವ ದೇವಸ್ಥಾನ ಕಡೆಗೆ ಹೊರಟ್ವಿ. ಅಲ್ಲಿ ಒಳಗೆ ಸ್ಟಾರ್ಟಿಂಗ್ ಹೋದಾಗ ನೋಡಲಿಕ್ಕೆ ಸಿಕ್ಕಿದ್ದು ನಮಗೆ ರಾಮ ಲಕ್ಷ್ಮಣ ಸೀತೆ ಹಾಗೂ ಹನುಮಂತನ ಕಟೌಟನ್ನು ಮಾಡಿ ಹೀಗೆ ನಿಲ್ಲಿಸಿದ್ರು. ಅಲ್ಲಿಂದ ನಾವು ಸೀದಾ ಒಳಗೆ ಹೋಗಲಿಕ್ಕೆ ಶುರು ಮಾಡಿದ್ವಿ. ನನಗೆ ಪರ್ಸ್ನಲಿ ನೀರಶೈವ ದೇವಸ್ಥಾನದಲ್ಲಿ ಕೆರೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಕೆರೆ ನೋಡ್ತಾ ನೋಡ್ತಾ 3 ಬಾತುಗಳು ನೋಡಲಿಕ್ಕೆ ಸಿಕ್ಕಿತ್ತು, ಅದು ತುಂಬ ಖುಷಿಯಾಯಿತು ನೋಡಿ. ಅದಾದಮೇಲೆ ದೇವ್ರ ದರ್ಶನನ ಮಾಡಿಕೊಂಡು ನಾವು ಸೀದಾ ಹೊರಡುವ ಅಂತ ಮಾಡಿದ್ವಿ. ಆದರೆ ದೇವರನ್ನು ನೋಡ್ತಾ ನೋಡ್ತಾ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಪುನಃ ಒಂದು ರೌಂಡು ಕೆರೆ ಹತ್ರ ನೋಡ್ಕೊಂಡು ಬರುವ ಅಂತ ಅಲ್ಲೇ ಕೆರೆ ಸುತ್ತಾಗ್ತಾ ಇದ್ದೆ. ಆವಾಗ ನೋಡಿದಾಗ ಚಿಕ್ಕ ಮಕ್ಕಳ ಭಜನೆ ಶುರುವಾಗಿತ್ತು. ಇದನ್ನು ಹೇಗೆ ಮಿಸ್ ಮಾಡ್ಕೊಬೇಕಾತ್ತಂತ ಅಲ್ಲೇ ನಿಂತ್ಕೊಂಡು ಭಜನೆ ನೋಡ್ಲಿಕ್ಕೆ ಶುರು ಮಾಡಿದೆ. ಆ ಚಿಕ್ಕ ಚಿಕ್ಕ ಪುಟ್ಟ ಕೈಯಿಂದ ಭಜನೆ ಮಾಡಲಿಕ್ಕೆ ನೋಡೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಈಗಿನ ಕಾಲದ ಮಕ್ಕಳಿಗೆ ಮೊಬೈಲು ಅದು ಇದು ಬಿಟ್ಟು ಬೇರೆ ಅಂತ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಈ ಮಕ್ಕಳು ನಿಂತು ಆ ದೇವಸ್ಥಾನದಲ್ಲಿ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಒಂದು ಭಜನೆ ಕಾರ್ಯಕ್ರಮನ ನಡೆಸಿಕೊಡ್ತಿರುವುದು ನೋಡಲಿಕ್ಕೆ ತುಂಬ ಸಂತೋಷ ಅನ್ನಿಸ್ತದೆ. ನೀವು ಸಹ ನೋಡಿ. ಈ ರೀತಿಯಲ್ಲಿ ಸಪೋರ್ಟ್ ಮಾಡುವ ಪೇರೆಂಟ್ಸನ್ನು ನೋಡಿ ಇನ್ನೂ ಖುಷಿಯಾಯಿತು. ಯಾಕೆಂದರೆ ಅವರೊಂದು ಟೈಮ್ ಒಂದು ತೆಗೆದುಕೊಂಡು ಬಂದು ಆ ಮಕ್ಕಳಿಗೆ ಪ್ರೋತ್ಸಾಹಿಸಿ, ಯಾರೂ ಇಲ್ಲದಿದ್ದರೂ ಆ ಮಕ್ಕಳಿಗೆ ಅವರೇ ಕೂತು ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿದ್ದಾರಲ್ಲ, ಅದು ನೋಡಿ ತುಂಬ ಖುಷಿಯಾಯಿತು. ಅಲ್ಲಿಂದ ಸೀದಾ ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಗಂಗಾ ಆರತಿ ನಡೆಯುವ ಟೈಮ್ ಆಗಿತ್ತು. ಗುಡು 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 ಅಂತ ಅಲ್ಲಿ ತನಕ ಓಡಿ ಹೋಗುವಷ್ಟೊಳಗೆ ಫುಲ್ ಸುಸ್ತಾಗಿತ್ತು. ಅಷ್ಟೋ ಜನರನ್ನು ಹಂಗೋ ಹಿಂಗೋ ದೂಡ್ಕೊಂಡು ತಳ್ಕೊಂಡು ಬಂದ ಮೇಲೆ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಅದ್ಭುತವಾದಂಥ ದೃಶ್ಯ. ಇಷ್ಟು ಜನ ಸೇರಿದ್ದಾರೆ, ದೇವರೇ ಎಲ್ಲಿ ಕುತ್ಕೊಳ್ಳೋದಂತ ಸಹ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ತಿದ್ದೇವೆ,
ಆಮೇಲೆ ಲಾಸ್ಟಿಗೆ ಒಂದು ಕಡೆ ಜಾಗ ಕಂಡಿತ್ತು, ಗುಡು 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 ಅಂತ ಅಲ್ಲಿ ತನಕ ಓಡಿ ಹೋಯ್ತು. ದೇವ್ರೆ, ಇಡೀ ಕೆರೆ ಸುತ್ತಲೂ ಜನನೇ ಕೂತಿದ್ದಾರೆ. ಇಲ್ಲಿಂದ ಹಿಡ್ದು ಒಂದು ರೌಂಡ್ ಫುಲ್ ಜನ, ಎಲ್ಲಿ ಸಹ ಒಂದು ಖಾಲಿ ಜಾಗ ಇಲ್ಲ. ನೀವು ನೋಡ್ತಿದ್ದೀರಲ್ಲ, ಅಬ್ಬಾ ದೇವ್ರೆ, ಇಲ್ಲಿ ಕುತ್ಕೊಳ್ಳೋದಾದ್ರು ಹೆಂಗೆ ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ದೇವ್ರ ಹೆಸ್ರು ಎಳೆ ಹೋಗಿದ್ದೇನೆ ನಾನು. ದೇವರೇ, ಒಂದು ಜಾಗ ಕೊಡಿಸಿಕೊಡು ನನಗೆ, ಕೂರ್ಲಿಕ್ಕೆ ಜಾಗ ಇಲ್ಲ, ಜಾಗ ಇಲ್ಲ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಿರ್ಬೇಕಾದ್ರೆ ಲಾಸ್ಟಿಗೆ ಒಂದು ಮೇಲ್ಗಡೆ ಒಂದು ಜಾಗ ಸಿಕ್ತು. ಹಂಗೋ ಹಿಂಗೋ ಅಂದ್ಕೊಂಡು ಕೂತ್ವಿ. ಮತ್ತು ಅಲ್ಲಿ ಕೂತು ನೋಡುವಾಗ ಸಹ ಕೆಳಗೆ ನೋಡ್ತೇವೆ, ಪೂರ ಜನ. ಎಲ್ಲಿ ಸಹ ನಿಮಗೆ ಜಾಗ ಕಾಣೋದಿಲ್ಲ ಕೂರ್ಲಿಕ್ಕೆ. ಜನ ಜಾಸ್ತಿ ಆಗ್ತಾನೇ ಹೋಗ್ತಿದ್ದಾರೆ, ಬಿಟ್ಟರೆ ಕಮ್ಮಿ ಅಂತೂ ಆಗ್ತಾ ಇಲ್ಲ. ಮತ್ತು ಎಂತ ಗೊತ್ತಾ, ಈ ಒಂದು ಗಂಗಾ ಆರತಿ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಬನಾರಸಲ್ಲಿ ಇಲ್ಲ ವಾರಣಾಸಿಯಲ್ಲಿ ಕೇಳಿದ್ದುಂಟು, ನೋಡಿದ್ದುಂಟು, ವಿಡಿಯೋದಲ್ಲಾಗಲಿ ಸೋಷಲ್ ಮೀಡಿಯಾದಲ್ಲಾಗಲಿ. ಆದರೆ ಇದು ಲೈವಲ್ಲಿ ಕಣ್ಣಾರ ಕಾಣಲಿಕ್ಕೆ ನಮಗೆ ಸಿಕ್ಕಿರುವುದು ಒಂದು ಉಚ್ಚಿಲದ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ, ಇನ್ನೊಂದು ಅದನ್ನು ಬಿಟ್ಟರೆ ನಮ್ಮ ಈ ಕೋಟಿಲಿಂಗೇಶ್ವರದ ಕೆರೆಯಲ್ಲಿ ನೋಡಲಿಕ್ಕೆ ಸಿಗ್ತಾ ಉಂಟಂತ ನಾನು ಭಾವಿಸ್ತೇನೆ. ಅಕಸ್ಮಾತ್ ತಪ್ಪಾಗಿದ್ದರೆ ಒಂದು ಕಮೆಂಟ್ ಮಾಡಿ ಹೇಳಿ ಬೇರೆ ಎಲ್ಲಿ ಆಗಿದೆ ಅಂತ. ಆದರೂ ಸಹ ಇದನ್ನು ನೋಡಲಿಕ್ಕೆ ನಮ್ಮ ಊರಿಂದಲ್ಲದೆ ನೀವಿಲ್ಲಿ ನೋಡುತ್ತಿರುವ ಹಾಗೆ ಇವರು ಗಂಗಾ ಆರತಿಗೆ ಎಲ್ಲ ರೀತಿಯಾದ ಒಂದು ತಯಾರಿಗಳನ್ನ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ನೋಡುವ ಏನೇನು ನಡೀತದಂತ. ಯಾಕಂದ್ರೆ ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಈ ಒಂದು ಕ್ಷಣ ಎಲ್ಲರೂ ಪ್ರದರ್ಶಿಸಲೇಬೇಕು. ಏಕೆಂದ್ರೆ ಈ ಒಂದು ಕಾರ್ಯವನ್ನ ನಮ್ಮ ಕಣ್ಣಾರೆ ಕಾಣಲು ಸಿಗುವುದು ತುಂಬಾ ಕಷ್ಟ. ಹಾಗಾಗಿ ಈ ಹಬ್ಬ ಜನ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ, ಬಿಟ್ರೆ ಕಮ್ಮಿ ಆಗುವ ಮಾತೇ ಇಲ್ಲ. ಇಡೀ ಕೆರೆಯ ಸುತ್ತಲಿನ ಅಂದ್ರೆ ಒಂದು ರೌಂಡ್ ಉಂಟು ಕೆರೆ, ಆ ಇಡೀ ರೌಂಡ್ ಸುತ್ತಲೂ ಜನಗಳಿದ್ದಾರೆ. ನಿಂತು ಸಮಾಧಾನದಲ್ಲಿ ಎಲ್ಲಾದರೂ ಒಂದು ಕಡೆ ಕೂತು ನೋಡ್ಬೇಕಂತ ಭಾರಿ ಆಸೆ ಇರ್ತದೆ. ಆದರೆ ನೋಡಿ, ಅವರು ಸಮಾಜ ಸೇವೆಯಲ್ಲಿ ಅಷ್ಟು ಮುಳುಗಿರ್ತಾರೆ. ಅವರ ಸ್ವಂತ ಫ್ಯಾಮಿಲಿಯನ್ನು ಬಿಟ್ಟು ಸಹ, ಈ ಒಂದು ಪುಣ್ಯ ಕಾರ್ಯವನ್ನು ಬಿಟ್ಟು ಸಹ ಅಲ್ಲಿ ನಿಂತು ಎಲ್ಲರ ಸೇಫ್ಟಿಯನ್ನು ನೋಡಿಕೊಂಡಾಗಲಿ, ಇಲ್ಲ ಫಲಹಾರದ ವಿಚಾರಗಳಲ್ಲಾಗಲಿ, ಇಲ್ಲ ಅಂದರೆ ಎಂತಾದರೂ ಒಂದು ಕಸ ಕಡ್ಡಿ ಆಚೆ ಈಚೆ ಬಿದ್ದರೆ ಅದನ್ನು ತೆಗೆದು ಕ್ಲೀನ್ ಮಾಡೋದ್ರಲ್ಲಾಗಲಿ, ಯಾವುದೇ ಒಂದು ಪುಣ್ಯಕಾರ ಆಗಲಿ ಇಲ್ಲ ಯಾವುದೇ ಒಂದು ಸಮಾಜ ಸೇವೆ ಆಗಲಿ, ಎಲ್ಲ ಸಹ ಮುಂದಿರ್ತಾರೆ ಬಜರಂಗ ದಳದ ಕಾರ್ಯಕರ್ತರು. ಅವರಿಗೆಲ್ಲ ಒಂದು ಕೋಟಿ ನಮನ ಸಲ್ಲಿಸಿದ್ರು ಸಾಕಾಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಅಷ್ಟು ಖುಷಿಯಾಗ್ತದೆ ಅವರೆಲ್ಲ ಕೆಲಸವನ್ನು ನೋಡಿ. ಎಂತ ಗೊತ್ತಾ, ಇದು ಡ್ರೋನ್ ಕಾಣಿಸ್ತದಲ್ಲ, ಇದು ಮಧ್ಯದಲ್ಲಿ ನೀರೊಳಗೆ ಬುಳುಕ್ ಅಂತ ಬಿದ್ದಿದೆ. ಸ್ಯಾವ್ ಜನ ಅಂದರೆ ದೇವರೇ, ನೋಡ್ಲಿಕ್ಕುಂಟಲ್ಲ ದೇವರೇ ಸಾಕಾಗೋದಿಲ್ಲ. ಅಕಸ್ಮಾತ್ ನಾನು ಬರೋದೊಂದು 5-10 ನಿಮಿಷ ಲೇಟ್ ಆಗಿದ್ರು ಉಂಟಲ್ಲ, ಸತ್ಯದಲ್ಲಿ ಯಾರ್ದಾದ್ರೂ ಮನೆ ಕಾಂಪೌಂಡ್ ಹತ್ತಿ ಇಲ್ಲ ಮರದ ಮೇಲೆ ಹತ್ತಿ ಕೂರ್ಬೇಕಿತ್ತ ಅಂತ ನಾನು. ನಮಃ ಪಾರ್ವತಿ ಪದೇ ಹರ ಹರ ಇಷ್ಟು ಬಕ ಬಕ ಅಂದದ್ದು ಸಾಕು. ನಾನು ಈಗ ನಮ್ಮ ಗಂಗಾ ಆರತಿಯನ್ನು ಎಲ್ಲರೂ ಒಟ್ಟಿಗೆ ವಿಟ್ನೆಸ್ ಮಾಡುವ, ಆಯಿತಾ? ಆದರೆ ಒಂದು ವಿಷಯ ಎಂತ ಅಂದರೆ, ನಾನು ಈಚೆ ಕೂತಿದ್ದೇನೆ, ಅದು ಆಚೆ ಅಪೋಸಿಟಲ್ಲಿ ಉಂಟು. ಹಾಗೆ ನಾನು ಎಷ್ಟಾಗ್ತದೆ ನನ್ನ ಕೈಯಲ್ಲಿ ಅಷ್ಟು ತೋರಿಸ್ತೇನೆ, ಆಯಿತಾ? ಅದರೊಂದಿಗೆ ಎಷ್ಟು ಇಮೇಜ್ ಆ್ಯಂಡ್ ಕ್ಲಿಪ್ ಜಾಯಿನ್ ಮಾಡಲಿಕ್ಕಾಗ್ತದೆ ಅಷ್ಟು ಜಾಯಿನ್ ಮಾಡಿ ನಿಮಗೆ ತೋರಿಸ್ತೇನೆ. ಚಿತ್ರಂ ವಾ ಏತತ್ಕರ್ಮ ಯದಶ್ರಮೇಧಸ್ರಮೃದ್ಧೇ காணீரோ நீர்காண் சோழ வெற்றி வாழ் ஒன்றை காணீரோ ஓ அழகிய பூவே செல்லதியோ சேர்க்கும் வீர மாற காதல் மாற
ಹಬ್ಬ ಎಲ್ಲ ಕಂಡಂಗೈತೆ, ನಿಮಗೂ ತೋರಿಸ್ದಂಗೈತೆ. ಈಗ ಬಬ್ದಾ ಬತೇಕಾ